ಪ್ರಸಿದ್ಧ ಪ್ರವಾಸಿ ತಾಣ ಗಗನಚುಕ್ಕಿ ಜಲಪಾತದಲ್ಲಿ ಸೆಪ್ಟೆಂಬರ್ 13 ಹಾಗೂ 14ರಂದು ಗಗನಚುಕ್ಕಿ ಜಲಪಾತೋತ್ಸವ ಬಲು ವೈಭವದಿಂದ ನಡೆಯಲಿದೆ ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜಲಪಾತೋತ್ಸವವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾಲ ಕಳೆದ ಬಾರಿಗಿಂತ ವಿಭಿನ್ನ ರೀತಿ ಕಾರ್ಯಕ್ರಮಗಳು ನಡೆಯಲಿವೆ. ಸೆಪ್ಟೆಂಬರ್ 13ರಂದು ಮಧ್ಯಾಹ್ನ 12 ಗಂಟೆಗೆ ಕಲಾ ತಂಡಗಳ ಮೆರವಣಿಗೆ ಮೂಲಕ ಪ್ರಾರಂಭವಾಗಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ದು, ಸ್ಥಳೀಯ ಕಲಾ ತಂಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ ಎಂದರು. ವಿದ್ಯುತ್ ದೀಪದ ವ್ಯವಸ್ಥೆಯಲ್ಲಿ ಪ್ರತಿಯೊಂದನ್ನು ಯಾವುದೇ ಲೋಪ ಆಗದ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸಿದ್ದೀವಿ. 2 ದಿನಗಳ ಕಾರ್ಯಕ್ರಮ ಇದು. ನಾವು ಪ್ರತಿ ವರ್ಷದಂತೆ ಜಲಪಾತೋತ್ಸವ ನಾವು ಇಷ್ಟು ಬಾರಿ ಜಲಪಾತದ ಅಂಚಿನಲ್ಲೇ ಮಾಡ್ತೀವಿ. ಈ ಬಾರಿ ಒಂದು ರಸ್ತೆ ಸಮಸ್ಯೆಯ ಕಾರಣದಿಂದಾಗಿ ಅದನ್ನು ಅದೇ ವ್ಯಾಪ್ತಿನಲ್ಲಿ ಅಲ್ಲಿಂದ ಸ್ವಲ್ಪ 1-1.5 ಕಿಲೋಮೀಟರ್ ದೂರದಲ್ಲಿ ನಾವು ಇದನ್ನು ಕಾರ್ಯಕ್ರಮ ಆಯೋಜಿಸಿದ್ವಿ. ಈ ಜಾಗ ಖಾಸಗಿಯವ್ರಿಗೆ ಸೇರಿದ್ದು, ಅವರ ಒಪ್ಪಿಗೆಯನ್ನು ಪಡೆದು ತದನಂತರ ಇಲ್ಲಿ ಬೇಕಿರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ, ಅದು ಟಾಯ್ಲೆಟಿಂದ ಹಿಡಿದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಅಡಿಗೆಗೆ ಗುಣಮಟ್ಟದ ನೀರನ್ನು ಒದಗಿಸ್ತಾರೆ.